ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ KEA VAO ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿವರೆಗೂ ಅಂದರೆ 20ನೇ ತಾರೀಕು 8ನೇ ತಿಂಗಳು 2026 ಅಂದರೆ ಇದೇ ತಿಂಗಳ 20ನೇ ತಾರೀಕು ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವ ಡಿಸ್ಟಿಕ್ ಎಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಯಾವ ಡಿಸ್ಟಿಕ್ ಬೆಸ್ಟು ಆಗಬಹುದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ನೋಡಿ, ಇಲ್ಲಿ KEA ಅವರ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಏನು, ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ಗ್ರಾಮಾಡಳಿತಾಧಿಕಾರಿ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 10/7/2026 ಅಧಿಸೂಚನೆಯನ್ನು ಹೊರಡಿಸಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿ ಸದರಿ ಹುದ್ದೆಗಳ ದಿನಾಂಕ 30/7 ಅರ್ಜಿ ಸಲ್ಲಿಸಲು ಮತ್ತು ದಿನಾಂಕ 31/7/2026 ಶುಲ್ಕ ಪಾವತಿಸಲು ಅವಕಾಶ ನೀಡಿತ್ತು. ಮುಂದುವರೆದ ದಿನಾಂಕ 29/7/2026 ಪ್ರಕಟಣೆ ಹೊರಡಿಸಿ ದಿನಾಂಕ 7/8/2026 ಅರ್ಜಿ ವಿಸ್ತರಿಸಿತ್ತು. ಓಕೆನಾ, ಮುಂಚೆ 7/8ಕ್ಕೆ ವಿಸ್ತರಿಸಿತ್ತು. ಆದರೆ ಪ್ರಸ್ತುತ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ಪಾವತಿಸಲು ದಿನಾಂಕವನ್ನು ಈ ಕೆಳಗಿನಂತೆ ವಿಸ್ತರಿಸಲಾಗಿದೆ. ಎಷ್ಟು? 20/8/2026. ಆನ್ಲೈನ್ ಮೂಲಕ ಪಾವತಿ ಮಾಡಲು 21/8/2026. ಇದು ಮೇಯ್ನ್ ಡೇಟ್ಸ್ ಆಗಿರ್ತದೆ, ನೋಡ್ಕೊಬೇಕಾಗ್ತದೆ. ನೋಡಿ, ಅವರ ಸೈನು ಕೂಡ ಇದೆ. ಇದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿರ್ತದೆ. ಮುಂದೆ ನಾವು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ, ಯಾವುದು ಬೆಸ್ಟು ನೋಡೋಣ ಬನ್ನಿ. ಇಲ್ಲಿ ನೋಡ್ಬೋದು, KEA VAO 2026 ನೋಟಿಫಿಕೇಷನ್ ಆಗಿರ್ತದೆ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 572 ಪೋಸ್ಟ್ಗಳಿರ್ತವೆ. 572 ಪೋಸ್ಟ್ಗಳು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಬನ್ನಿ. ನೋಡಿ, KEA ತುಮಕೂರು ಹೈಯೆಸ್ಟ್ ಇರೋದು ಬಂದ್ಬಿಟ್ಟು ತುಮಕೂರು ಡಿಸ್ಟಿಕಲ್ಲಿ 50 ಪೋಸ್ಟಸ್ ಇದೆ. ತುಮಕೂರಿನಲ್ಲಿ ಅತಿ ಹೆಚ್ಚು 50 ಪೋಸ್ಟ್ಗಳಿದೆ. ಆದ್ದರಿಂದ ಆಕಾಂಕ್ಷಿಗಳು ಇಲ್ಲೂ ಜಾಸ್ತಿ ಇರ್ತಾರೆ, ಕ್ಯಾಂಡಿಡೇಟು ಜಾಸ್ತಿ ಇರ್ತಾರೆ, ನೋಡ್ಕೊಂಡು ಹಾಕಬೇಕಾಗ್ತದೆ ಅಂತ ಹೇಳ್ತೀನಿ. ಇಲ್ಲಿ ಸ್ವಲ್ಪ ರಿಸರ್ವೇಷನ್ನು, ನಿಮ್ಮದು ಕನ್ನಡ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ ಇವೆಲ್ಲ ರಿಸರ್ವೇಷನ್ ಇತ್ತು ಅಂದರೆ ಆರಾಮಾಗಿ ಹಾಕಬಹುದು ಅಂತ ಹೇಳ್ತೀನಿ. ಮುಂದೆ ನೋಡೋದಾದರೆ ಮಂಡ್ಯ ಜಿಲ್ಲೆಗೆ 50 ಪೋಸ್ಟ್ ಇದೆ. ಮಂಡ್ಯ ಜಿಲ್ಲೆಯಲ್ಲಿ 50 ಪೋಸ್ಟ್ ಇದೆ. ಇದು ಕೂಡ 50 ಇರೋದರಿಂದ ತುಮಕೂರು 50 ಇದೆ. ನಂತರ ಇನ್ನೊಂದು ಡಿಸ್ಟ್ರಿಕ್ಟ್ ನೋಡೋದಾದರೆ ನಾವು ನೋಡಿಲಿ, ಬೆಳಗಾವಿ 48 ಪೋಸ್ಟ್ ಇದೆ. ಬೆಳಗಾವಿಯಲ್ಲಿ 48 ಪೋಸ್ಟ್ ಇದೆ. ನಂತರ ಮೈಸೂರು 45, ಮೈಸೂರಿನಲ್ಲಿ 45 ಪೋಸ್ಟ್ಗಳಿವೆ. ಹಾಸನ್ನಲ್ಲಿ 35 ಪೋಸ್ಟ್ ಇದೆ. ನಂತರ ಚಾಮರಾಜನಗರ 31 ಪೋಸ್ಟ್ ಇದೆ. ನಂತರ ಬೆಂಗಳೂರು ಸೌತ್ 30 ಪೋಸ್ಟ್ಗಳಿದೆ. ನಂತರ ಇಲ್ಲಿ ನಾವು ನೋಡ್ಬೋದು ಕೋಲಾರ್ನಲ್ಲಿ 22 ಪೋಸ್ಟ್ಗಳಿವೆ. ಚಿಕ್ಕಬಳ್ಳಾಪುರದಲ್ಲಿ 21 ಪೋಸ್ಟ್ಗಳಿವೆ. ನೋಡಿ, ನೀವು ಇನ್ನೂ ಯಾರೂ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ, ಸರ್ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಏನಾದರೂ ಕಾಮೆಂಟ್ ಮಾಡಿದ್ರೆ ಮೊಬೈಲ್ ಮೂಲಕನೇ ಹೇಗೆ ಅಪ್ಲಿಕೇಶನ್ ಹಾಕಬಹುದು ಅಂತ ಒಂದು ವಿಡಿಯೋ ಮಾಡಾಕ್ತೀನಿ. ಬೇಕಾದವ್ರು ಕಾಮೆಂಟ್ ಮಾಡಿ ಮಾಡ್ತೀನಿ. ನಂತರ ನೋಡಿ, ಇಲ್ಲಿ ಬೆಂಗಳೂರು ರೂರಲ್ ಇದೆ. ಬೆಂಗಳೂರು ರೂರಲ್ಗೆ 29 ಪೋಸ್ಟ್ಗಳಿದೆ. ನಂತರ ಬೆಂಗಳೂರು ಅರ್ಬನ್ ನಗರಕ್ಕೆ 20 ಪೋಸ್ಟ್ ಇದೆ. ನಂತರ ಚಿತ್ರದುರ್ಗಕ್ಕೆ 15 ಪೋಸ್ಟ್ ಇದೆ. ಉಡುಪಿ ಡಿಸ್ಟಿಕಲ್ಲಿ 10 ಪೋಸ್ಟ್ ಇದೆ. ದಕ್ಷಿಣ ಕನ್ನಡದಲ್ಲಿ 20 ಪೋಸ್ಟ್ಗಳಿದೆ, ನೋಡ್ಬೋದು. ನಂತರ ಚಿಕ್ಕಮಗಳೂರು 10 ಪೋಸ್ಟ್ ಇದೆ. ನಾನೊಂದು ಸಜೆಷನ್ ಏನು ಅಂತ ಕೊಡ್ತೀನಿ ಅಂದರೆ, ಆ ಅಪ್ಲಿಕೇಶನ್ ಯಾವುದೋ ನಿಮ್ಮ ಡಿಸ್ಟಿಕ್ಗೆ ಅಂತ ನೀವು ಒಂದು ಸರಿ ಸೆಟ್ಲಾಗೋ ಬದಲು ಸ್ವಲ್ಪ ಆಲೋಚನೆ ಮಾಡಿ, ನಿಮ್ಗೆ ಎಲ್ಲಿ ಜಾಸ್ತಿ ರಿಸರ್ವೇಷನ್ ಇದೆಯೋ ಅಲ್ಲಿ ಅಪ್ಲಿಕೇಶನ್ ಆ ಡಿಸ್ಟಿಕ್ ಹಾಕಬೇಕಾಗ್ತದೆ. ಸುಮ್ಮನೆ
ಯಾವುದೋ ಒಂದು ಡಿಸ್ಟಿಕ್ಕು ನಾವಿರೋ ಡಿಸ್ಟಿಕ್ಗೆ ಅಂತ ಅಂದ್ಕೊಂಡಿದ್ದೆ. ಅಂದರೆ ನಿಮ್ಗೆ ಅಲ್ಲೇ ನಿಮ್ಮ ಡಿಸ್ಟಿಕ್ಕಲ್ಲೇ ಕೆಲಸ ಮಾಡಬೇಕು, ಬೇರೆ ಡಿಸ್ಟಿಕ್ ಹೋಗೋಕ್ಕಾಗಲ್ಲ ಅಂದರೆ ಓಕೆ. ಬಟ್ ಬೇರೆಯವರು ನಾವು ಎಲ್ಲೋದ್ರೂ ಮಾಡ್ತೀವಿ, ನಮಗೆ ಕೆಲಸ ಸಿಗಬೇಕು ಅಂದರೆ ಒಂಚೂರು ಆಲೋಚನೆ ಮಾಡಿ ಬೇರೆ ಬೇರೆ ಕಡೆ ಹಾಕಬೇಕಾಗ್ತದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫುಲ್ ಅನಾಲಿಸಿಸ್ ಮಾಡಿ ಯಾವ ಡಿಸ್ಟಿಕ್ ಆಗಿದ್ರೆ ಬೆಸ್ಟು ಅನ್ನೋ ಕೂಡ ವಿಡಿಯೋನು ಮಾಡ್ತೇನೆ. ಆದ್ದರಿಂದ ಕ್ಯಾಂಡಿಡೇಟ್ಸ್ಗೆ ಹೇಳೋದಿಷ್ಟೇ, ನೋಡಿ ಆಲೋಚನೆ ಮಾಡಿ ನಿಮ್ಗೆ ಯಾವುದು ನಿಮ್ಮ ರಿಸರ್ವೇಷನ್ಗೆ ತಕ್ಕಂಗೆ, ನೀವು ಹತ್ರ ಕನ್ನಡ ಅಭ್ಯರ್ಥಿ ಇದೆಯಾ, ಗ್ರಾಮೀಣ ಅಭ್ಯರ್ಥಿ ಇದೆಯಾ, ನಿಮ್ಮ ಕ್ಯಾಸ್ಟು, ಇವನ್ನೆಲ್ಲ 3 ಡಿಸೈಡ್ ಮಾಡಿಕೊಂಡು ಯಾವುದಾದ್ರೂ ನಿಮ್ಗೆ ಸೂಟಬಲ್ ಆಗೋ ಒಂದು ಡಿಸ್ಟಿಕ್ಗೆ ನೀವು ಅಪ್ಲೈ ಮಾಡಬೇಕಾಗ್ತದೆ. ಸುಮ್ಮನೆ ನೀವಿರೋ ಡಿಸ್ಟಿಕ್ಕು ಯಾವುದೋ ಒಂದು ಡಿಸ್ಟಿಕ್ ಅಪ್ಲೈ ಮಾಡೋದಲ್ಲ. ಸೈಬರ್ ಸೆಂಟರ್ ನೀವು ಕೊಟ್ಬಿಟ್ಟು ಯಾವುದೋ ಒಂದು ಅವನು ಹಾಕ್ಬಿಡ್ತಾನೆ. ಅದಕ್ಕೆ ಒಂಚೂರು ಯೋಚನೆ ಮಾಡಿ ನಿಮ್ಗೆ ಯಾವುದು ರಿಸರ್ವೇಷನ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಬಾಗಲಕೋಟೆ ನೋಡ್ಬೋದು. ಇಲ್ಲಿ ಬಾಗಲಕೋಟೆ 16 ಇದೆ, 16 ಪೋಸ್ಟ್ ಇದೆ. ಮುಂದೆ ನೋಡೋದಾದರೆ ಮುಂದೆ ನೋಡಿ ಗದಗ್ನಲ್ಲಿ 14 ಪೋಸ್ಟ್ ಇದೆ. ಹಾವೇರಿ 15 ಪೋಸ್ಟ್ ಇದೆ. ಬೀದರ್ 4 ಪೋಸ್ಟ್ ಇದೆ. ರಾಯಚೂರು 2 ಪೋಸ್ಟ್ ಇರೋದಿಲ್ಲಿ. ನೋಡಿ, ಇದಿಷ್ಟು ನಾನ್ ಎಚ್ ಕೆ ಅವ್ರಿಗಿರೋ ಪೋಸ್ಟರ್ಸ್ಗಳು, ನಾನ್ ಎಚ್ ಕೆ ಅವರು ಹಾಕ್ಬೋದಾದ ಡಿಸ್ಟಿಕ್ಗಳು. ಇನ್ಮೇಲೆ ಹೇಳ್ತೀನಲ್ಲ, ಇವು ಬರೀ ಎಚ್ ಕೆ ಅಭ್ಯರ್ಥಿಗಳು ಮಾತ್ರ ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಇನ್ನು ನೆಕ್ಸ್ಟ್ ಹೇಳೋವು, ಇದು ರಾಯಚೂರಲ್ಲೂ ಇದೆ, ಬಟ್ ಇದು RPC ಅಂದರೆ ನಮ್ಮ ನಾನ್ ಎಚ್ ಕೆ ಹುಡುಗರು ಹಾಕ್ಬೋದು. ಯಾವುದೋ ರಾಯಚೂರು 2 ಪೋಸ್ಟ್ಗೆ ಹಾಕ್ಬೋದು ಹೊರತು ನೆಕ್ಸ್ಟ್ ಇನ್ನು ಬರೋ ಎಚ್ ಕೆ ಪೋಸ್ಟ್ಗಳಿಗೆ RPC ಸ್ಟೂಡೆಂಟ್ಸ್ ಹಾಕೋಕ್ಕಾಗಲ್ಲ. ನೋಡಿ ಬನ್ನಿ, ಇವಾಗ ನೆಕ್ಸ್ಟು ಎಚ್ ಕೆಗೆ ಎಷ್ಟೆಷ್ಟು ಪೋಸ್ಟ್ ಇದೆ, ಯಾವ್ಯಾವ ಡಿಸ್ಟಿಕ್ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನೋಡೋಣ. ನೋಡಿ, ಇಲ್ಲಿ KEO 2026 VAO ಎಕ್ಸಾಮು ಎಚ್ ಕೆಗೆ 67 ಪೋಸ್ಟರ್ಸ್ ಇದೆ. ಅಂದರೆ ಎಚ್ ಕೆ ಕಡೆ 67 ಪೋಸ್ಟರ್ಸ್ ಇದೆ. ಅದರಲ್ಲಿ ಡಿಸ್ಟಿಕ್ ವೈಸ್ ನೋಡೋದಾದರೆ ಬನ್ನಿ, ಡಿಸ್ಟಿಕಲ್ಲಿ ಎಷ್ಟೆಷ್ಟಿದೆ ಅಂತ ಇವಾಗ ನೋಡೋಣ. ನೋಡಿ, ಕಲಬುರಗಿಯಲ್ಲಿ ಅತಿ ಹೆಚ್ಚು ಪೋಸ್ಟ್ ಇದೆ. ಎಚ್ ಕೆಯಲ್ಲಿ 40 ಪೋಸ್ಟ್ ಇದೆ. ಕಲಬುರಗಿಯಲ್ಲಿ ಮಾತ್ರ. ಎಚ್ ಕೆ ಅಭ್ಯರ್ಥಿಗಳೇ ಒಂದು ಸ್ವಲ್ಪ ಎಚ್ಚರವಾಗಿರಬೇಕು ಅಪ್ಲಿಕೇಶನ್ ಹಾಕೋವಾಗ. ಯಾಕಂದರೆ ನೋಡಿ, 40 ಪೋಸ್ಟ್ ಇದೆ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ನಾನು. ತುಂಬ ಯೂಸ್ ಆಗುತ್ತೆ ನಿಮಗೆ. ಆರಾಮಾಗಿ ನಿಮ್ಮ ನಾಲೆಡ್ಜ್ ಬಳಸ್ಕೊಂಡು ಇಲ್ಲಿ ಅಪ್ಲಿಕೇಶನ್ ಹಾಕಿದರೆ ತುಂಬ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇರ್ತದೆ. ನೋಡ್ಬೋದು, ಇಲ್ಲಿ ಬೀದರ್ 17 ಇದೆ. ಇಲ್ಲೊಂಚೂರು ಆಪರ್ಚುನಿಟಿ ಇದೆ, ನೋಡ್ಬೇಕು ಎಚ್ ಕೆ ಅಭ್ಯರ್ಥಿಗಳು. ನಂತರ ರಾಯಚೂರಲ್ಲಿ 10 ಪೋಸ್ಟ್ ಇದೆ. 10 ಪೋಸ್ಟ್ಗಳಿವೆ. ಇದಿಷ್ಟು ಯಾವ್ಯಾವ ಪೋಸ್ಟು, ಯಾವ್ಯಾವ ಡಿಸ್ಟಿಕ್ಕು ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನಾನು ಸಂಪೂರ್ಣ ವಿಡಿಯೋ ಮಾಡಿದೆ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಎಕ್ಸ್ಪ್ಲೇಷನ್ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ನೀವು ಕಾಮೆಂಟ್ ಹಾಕಿ, ಆ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.